शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्ति। अथ कृष्णयजुर्वेदीय तैत्तिरीयोपनिषदि आनन्दवल्ली ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्ति। ॐ यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे यैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान्नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ॐ सत्यं ज्ञानमनन्तमेकममलं ध्वस्तान्धकारं परं निर्द्वैतं हृदि पद्ममध्यनिलयं निःशेषधीधाक्षिणम् वेदान्तोपनिविष्टबोधविषयं प्रत्यक्तया योगिनाम् भक्त्या तं प्रणिपत्य वेदशिरसो वक्ष्यामि सद्वार्तिकम्। यस्येदं सकलामलेन्दुकिरणप्रख्यैर्यशो रश्मिभिः व्याप्तं यश्च कृपालुतापरवशश्चक्रे हितं दुःखिनां यद्वाणीकुलिशावरुग्णमतयः पेतुर्दिशस्तार्किकाः भक्त्या पूज्यतमं प्रणम्य तमहं तद्भाष्यनीतौ यते। ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯ ಪ್ರಕರಣ, ಎರಡನೆಯ ವಲ್ಲಿ ಆನಂದವಲ್ಲಿ. ಇದರಲ್ಲಿ ಮೊಟ್ಟ ಮೊದಲನೆಯ ಮಂತ್ರವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಭಗವತ್ಪಾದ ಶಂಕರರು ಈ ಒಂದು ಮಂತ್ರಕ್ಕೆ ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾರೆ. ಯಾಕೆ ಬರೆದಿದ್ದಾರೆ ಅಂತ ಅನ್ನೋದನ್ನ ಅವರೇ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಈ ಮಂತ್ರ, ಮೊಟ್ಟ ಮೊದಲನೆಯ ಮಂತ್ರ ಇದೆಯಲ್ಲ, ಅದರಲ್ಲೂ ಕೂಡ ಮೊಟ್ಟ ಮೊದಲನೆಯ 4 ಪದಗಳು ಬ್ರಹ್ಮವಿದಾಪ್ನೋತಿ ಪರಂ ಎಂಬತಕ್ಕಂಥದ್ದು. ಇದು ಈ ಇಡೀ ತೈತ್ತಿರೀಯೋಪನಿಷತ್ತಿಗೆ ಅಷ್ಟೇ ಅಲ್ಲ, ಇಡೀ ವೇದಾಂತಕ್ಕೆ ಸೂತ್ರ ರೂಪವಾಗಿ ಬಂದಿರತಕ್ಕಂತಹ ಪದಗಳು ಇವು. ಯಾವುದು? ಮೊಟ್ಟ ಮೊದಲನೆಯ ಮಂತ್ರವನ್ನು 2 ಬಾರಿ ಪಾರಾಯಣ ಮಾಡಿ ನಂತರ ಆ ಒಂದು ವಿಚಾರವನ್ನು ಮಾಡೋಣ. ಓಂ ಬ್ರಹ್ಮವಿದಾಪ್ನೋತಿ ಪರಂ
ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಓಂ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಈ ಮಂತ್ರಕ್ಕೆ ವಿಸ್ತಾರವಾದ ಭಾಷ್ಯವನ್ನು ಬರೆದು ನಾವು ಈಗ ಇನ್ನು ಎಲ್ಲಿದ್ದೇವೆ? ಬ್ರಹ್ಮವಿದಾಪ್ನೋತಿ ಪರಂ ಎಂಬತಕ್ಕಂತಹ 4 ಪದಗಳಿಗೆ ಆಚಾರ್ಯರು ಯಾವ ರೀತಿ ಅದನ್ನು ವಿಶ್ಲೇಷಿಸಿದ್ದಾರೆ ಎಂಬತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಏನು ಹೇಳಿದ್ರು? ಇದುವರ ತನಕ ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮ ವಿತ್ ಆಪ್ನೋತಿ ಪರಂ ಎಂಬತಕ್ಕಂತಹ 4 ಪದಗಳಿದೆಯಲ್ಲ, ಅದರಲ್ಲಿ ಇಡೀ ತಾತ್ಪರ್ಯಭೂತವಾಗಿರತಕ್ಕಂತಹ ಎಲ್ಲ ವೇದಾಂತಗಳ ವಿಷಯೀಭೂತವಾಗಿರತಕ್ಕಂತಹ ಆತ್ಮತತ್ವವನ್ನು ಹೇಳಿ, ಆ ಆತ್ಮತತ್ವಕ್ಕೆ ಲಕ್ಷಣವಾಗಿ ಇಂತಹ ಆತ್ಮತತ್ವವನ್ನು ಪಡೆದರೆ ಏನಾಗುತ್ತೆ? ಪರಂ ಆಪ್ನೋತಿ, ಅತ್ಯಂತ ಹೆಚ್ಚಿನ ಯಾವುದದು? ಅಭ್ಯುದಯವಲ್ಲ, ನಿಶ್ರೇಯಸ ಎಂಬ ಮೋಕ್ಷವನ್ನೇ ಅವನು ಪಡೆಯುತ್ತಾನೆ ಅಂತ ಹೇಳಿದ್ರಲ್ಲ. ಹಾಗಾದರೆ ಈ ಬ್ರಹ್ಮ ಏನು ಲಕ್ಷಣ? ಇದಕ್ಕೆ ಸಾಮಾನ್ಯವಾಗಿ ಇದನ್ನು ಹೇಳಲೇಬೇಕು. ಇಂಥ ಒಂದು ಉತ್ಕೃಷ್ಟವಾದ ಫಲವನ್ನು ಹೇಳಿದ ಮೇಲೆ ಓಹೋ, ಅದು ಹೇಗದು? ಅದನ್ನು ಪಡೆಯತಕ್ಕಂಥ ದಾರಿ ಯಾವುದು? ಅದು ಹೇಗಿದೆ? ಅದಕ್ಕೆ ಲಕ್ಷಣಗಳೇನು, ವಿಶೇಷಣಗಳೇನು ಅಂತಕ್ಕಂಥದ್ದನ್ನು ಕೇಳತಕ್ಕಂಥದ್ದು. ಅದನ್ನು ವಿಚಾರ ಮಾಡ್ತಾ ಇದ್ದಾರೆ. 2ನೆಯ ಒಂದು ವಿಭಾಗದಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಈ ಬ್ರಹ್ಮ ಇದೆಯಲ್ಲಪ್ಪ, ಬ್ರಹ್ಮವಿದಾಪ್ನೋತಿ ಪರಂ ಅಂತ, ಅದರಲ್ಲಿ ಸತ್ಯಂ ಜ್ಞಾನಮನಂತಂ ಎಂಬ ಲಕ್ಷಣ ಪ್ರಧಾನವಾದ ವಿಶೇಷಣವುಳ್ಳದ್ದು ಈ ಬ್ರಹ್ಮ. ಇದು ಸತ್ಯಂ ಜ್ಞಾನಮನಂತಂ ಎಂಬತಕ್ಕಂಥದ್ದು ಒಂದೊಂದೂ ಕೂಡ ಸ್ವತಂತ್ರವಾಗಿ ಬ್ರಹ್ಮಕ್ಕೆ ಲಕ್ಷಣ ಪ್ರಧಾನವಾದ ವಿಶೇಷಣವಾಗಿದೆ. ಹೇಗೆ? ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ. ಹೀಗೆ ಈಗ ಸತ್ಯಂ ಜ್ಞಾನಂ ಅನಂತಂ ಎನ್ನುವುದಕ್ಕೆ ಆ ಒಂದು ಪದಗಳಿಗೆ ಪೂರ್ತಿಯಾಗಿ ಅರ್ಥವನ್ನು ಹೇಳಿ, ಏನು ಸತ್ಯ ಅಂದ್ರೇನು, ಜ್ಞಾನ ಅಂತಂದ್ರೇನು, ಅನಂತ ಅಂದ್ರೇನು, ಯಾತಕ್ಕೆ 3 ಈ ಒಂದು ವಿಶೇಷಣವನ್ನು ಹಾಕಿದ್ದಾರೆ ಅಂತ ಹೇಳಿ, ಇದು ವಿಶೇಷಣವಲ್ಲ, ಇದು ಲಕ್ಷಣ ಪ್ರಧಾನವಾದದ್ದು ಅಂತ ಯಾತಕ್ಕೆ ಹೇಳಿದ್ದಾರೆ ಅದನ್ನೂ ಹೇಳಿ, ಯಾತಕ್ಕೆ ಲೋಕದಲ್ಲಿ ವಿಶೇಷಣ ಅಂದರೆ ಯಾವುದೋ ಸಜಾತೀಯ ಪದಾರ್ಥಗಳಿಂದ ಮಾತ್ರ ಬೇರ್ಪಡಿಸುವುದಕ್ಕೆ ವಿಶೇಷಣ. ಸಜಾತೀಯವಾದ ವಸ್ತುವಿನಿಂದ ಬೇರ್ಪಡಿಸಿ ಹೇಳತಕ್ಕಂತಹ ಪದಗಳಿಗೆ ವಿಶೇಷಣ ಅಂತ ಹೆಸರು. ಆದರೆ ಇಲ್ಲಿ ಸಜಾತಿಯಲ್ಲ, ಎಲ್ಲ ಸಜಾತಿ, ವಿಜಾತಿ, ಸರ್ವಜಾತಿ ಎಲ್ಲದರಿಂದಲೂ ಕೂಡ ವಿಶೇಷಿಸಿ ಹೇಳತಕ್ಕಂಥದ್ದು ಇದು ಅಭಿಪ್ರಾಯ. ಆದ್ದರಿಂದ ಇದು ಲಕ್ಷಣ ಪ್ರಧಾನವಾದ ವಾಕ್ಯ ಅಂತ ಹೇಳಿ, ಆ ಒಂದು ಈ ಸತ್ಯಂ ಜ್ಞಾನಂ ಅನಂತಂ ಎನ್ನುವ ಒಂದು ಪದದಿಂದ ಏನೇನು ಈ ಸಂಶಯಗಳು ಬರಬಹುದು ಅಂತಕ್ಕಂಥದ್ದನ್ನು ಹೇಳಿ ಅದನ್ನು ಪರಿಹರಿಸಿದ್ದಾರೆ ಭಗವತ್ಪಾದ ಶಂಕರರು. ಕೊನೆಯ ಭಾಗ ಮಾತ್ರ ಹೇಳ್ತೇನೆ, ಅದನ್ನು ನೋಡೋಣ. ಇಲ್ಲಿ ಒಂದು ದೊಡ್ಡ ಒಂದು ಸಂಶಯ ಬಂತು. ಏನು ನೋಡಿ, ಈ ಸತ್ಯ ಜ್ಞಾನ ಅನಂತ ಇವೆಲ್ಲ ಹೇಳಿದ್ದಾರಲ್ಲ, ಇವೆಲ್ಲ ಏನು ಅಂತಂದರೆ ಇದು ಅಭಾವ ಪ್ರಧಾನಾರ್ಥವಾಗಿ ಹೇಳಿದ್ದು. ಅಯ್ಯೋ, ಅಭಾವ ಪ್ರಧಾನಾರ್ಥ ಅಂದ್ರೇನು ಅಂತಂದರೆ ನೋಡಿ, ಸತ್ಯ ಅಂದ್ರೆ ಏನು ಅರ್ಥ ಗೊತ್ತೇನು? ಸತ್ಯ ಅಂತಂದರೆ ಅನೃತದ ಅಭಾವ.
ಇನ್ನೇನು ಹೇಳಬೇಕು? ಸತ್ಯ ಅಂತಕ್ಕಂಥದ್ದನ್ನು ತೋರಿಸೋಕ್ಕಾಗುತ್ತಾ? ಏನು ತೋರಿಸೋಕ್ಕಾಗೋದಿಲ್ಲ. ಅದು ಅನೃತದ ಅಭಾವ. ಜ್ಞಾನ ಅಂತಂದ್ರೇನು? ಅಜ್ಞಾನದ ಅಭಾವ. ಅನಂತ ಅಂದ್ರೇನು? ಅಂತ್ಯದ ಅಭಾವ ಅಂತ ಹೇಳಿ ಎಲ್ಲ ಅಭಾವ ಅಭಾವ ಅಂತ ನೀವು ಹೇಳಿದಾಗ ಏನಾಯಿತು ಸ್ವಾಮಿ? ನಿಮಗೂ ವಿಜ್ಞಾನವಾದಿ ಬೌದ್ಧರಿಗೂ ಏನು ವ್ಯತ್ಯಾಸವಾಗೋದಿಲ್ಲ ಅಷ್ಟೆ. ಅವರೂ ಕೂಡ ಅಭಾವವಾದವನ್ನು ಹೇಳ್ತಾರೆ, ನೀವು ಕೂಡ ಅಭಾವವಾದವನ್ನು ಹೇಳ್ತಾ ಇದ್ದೀರಿ. ಅವರ ನಿರ್ವಾಣ ಅಂತಾರೆ, ನಿಮ್ಮ ಮೋಕ್ಷ ಅಂತೀರ. ಏನು ಸ್ವಾಮಿ ವ್ಯತ್ಯಾಸ ಅಂದರೆ, ಅದಕ್ಕೆ ವ್ಯತ್ಯಾಸವನ್ನು ಹೇಳಿ, ಇಲ್ಲ ಇದು ಎಂದಿಗೂ ಕೂಡ ಬೌದ್ಧರ ಒಂದು ವಿಜ್ಞಾನವಾದಕ್ಕೆ ಸಮನಾದ ಒಂದು ಪದಗಳಲ್ಲ ಇವು ಅಂತ ಹೇಳಿ ಅದನ್ನು ಒಂದು ನಿರ್ಧಾರ ಮಾಡಿ, ಅವರ ಅಭಾವ ಯಾವುದರಂತೆ? ಅವರ ಅಭಾವ ನೋಡಿ, ಮೃಗತೃಷ್ಣಾಂಬಸಿ ಸ್ನಾತಃ ಖಪುಷ್ಪಕೃತಶೇಖರ ಏಷ ವಂಧ್ಯಾಸುತೋ ಯಾತಿ ಶಶಶೃಂಗ ಧನುರ್ಧರ. ಹೀಗೆ ಅವರು ಅಭಾವ. ಆದರೆ ಈ ವಾಕ್ಯ ಅಭಾವವನ್ನು ಹೇಳ್ತಾ ಇಲ್ಲ ಅಂತ ಹೇಳಿ ಹೇಳಿ ಹಾಗಾಗಿ ಇದು ಏನು ಶೂನ್ಯಾರ್ಥವನ್ನು ಹೇಳ್ತಾ ಇಲ್ಲ. ಇದರಲ್ಲಿ ಯಾವ ಬೌದ್ಧರ ಒಂದು ಪರಿಭಾಷೆಯಾಗಲಿ ತತ್ವವಾಗಲಿ ಏನೂ ಇಲ್ಲ. ಪರಿಶುದ್ಧವಾದ ವೇದಾಂತ ಅಂತ ಹೇಳಿ ಯಾತಕ್ಕೆ ಅಂತ ಹೇಳಿ ಕಾರಣವನ್ನು ಹೇಳ್ತಾ, ಇಂತಹ ಸತ್ಯಜ್ಞಾನ ಅನಂತರೂಪವಾಗಿರುವ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾ ಇದ್ದೀವಲ್ಲ, ಅದು ಯಾವುದದು ಅಂತ ಹೇಳುವಾಗ ಅದಕ್ಕೆ ಕೊನೆಯ ವಾಕ್ಯ ಹೇಳಿದ್ರು. ಅದು ಯಾವುದು ಗೊತ್ತೇನಪ್ಪ? ವೇದಿತು ಆತ್ಮ ಏವ. ಅಂದ್ರೇನು? ಇದು ಅರಿಯುವಾತನ ಆತ್ಮವೇ ಆಗಿದೆ, ಇದು ಬೇರೆ ಅಲ್ಲ. ಹಾಗಾಗಿ ಏನಾಯಿತು? ಇಲ್ಲಿ ಯಾವ ತ್ರಿಪುಟಿಯೂ ಕೂಡ ಇಲ್ಲ. ಅಂದ್ರೇನು? ಅರಿಯುವವನು, ಅರಿಯಲ್ಪಡತಕ್ಕಂಥ ವಸ್ತು, ಅರಿಯುವಿಕೆ ಎಂಬತಕ್ಕಂತಹ ಭೇದವೇ ಇಲ್ಲ. ಆದ್ದರಿಂದ ಇದೇನಾಗಿದೆ? ಇದು ವಿಶಿಷ್ಟವಾದ ಒಂದು ತತ್ವವೇ ಹೊರತು ಯಾವುದಕ್ಕೂ ಹೋಲಿಸಿ ನೋಡುವುದಕ್ಕೆ ಆಗದೇ ಇರತಕ್ಕಂಥದ್ದು ಇದು. ಇದನ್ನು ಎಲ್ಲೂ ಹೇಳಿಲ್ಲ. ಬೌದ್ಧರು ಹತ್ತಿರಕ್ಕೆ ಬಂದರೂ ವಿಜ್ಞಾನದಲ್ಲಿ ನಿಂತುಬಿಟ್ರು ಅಷ್ಟೇನೆ. ಇದು ಮುಂದೇನು ಹೇಳ್ತಾರೆ, ಅದರ ವಿಜ್ಞಾನದ ವಾದ ಬರುತ್ತದೆ. ಹೀಗೆ ಇದು ಏನು ಈ ಸತ್ಯಜ್ಞಾನ ಅನಂತ ಅಂತಕ್ಕಂಥದ್ದಕ್ಕೆ ಹೇಳಿ ಕೊನೆಯಲ್ಲಿ ಉಪಸಂಹಾರ ಮಾಡಿದ್ರು. ಏನು ಮಾಡಿದ್ರು ನೋಡಿ, ಈ ಬ್ರಹ್ಮ ಸತ್ಯ ಜ್ಞಾನ ಅನಂತ ಈ ಶಬ್ದಗಳಿದೆಯಲ್ಲ, ಅದು ನೋಡಿ, ಈ ಬ್ರಹ್ಮ ಅಂತಕ್ಕಂಥದ್ದು ತನ್ನ ಅರ್ಥದಿಂದಲೇ ಅದು ಏನಾಗಿದೆ? ಎಲ್ಲದಕ್ಕಿಂತಲೂ ವಿಶಿಷ್ಟವಾದ ತತ್ವವನ್ನು ಹೇಳ್ತಾ ಇದೆ. ಬ್ರಹ್ಮ ಅಂದರೆ ಅದರ ಅರ್ಥವೇ, ಅದು ಧಾತ್ವರ್ಥವೇ ಆಗಿದೆ, ಅದೇ ಹೇಳ್ತಾ ಇದೆ. ಹೌದು ತಾನೆ? ಹೇಗೆ ಅಂತಂದರೆ ಬ್ರಹ್ಮ ಅಂತಕ್ಕಂಥದ್ದಕ್ಕೆ ವ್ಯುತ್ಪತ್ತಿ ಹೇಗಿದೆ? ಬ್ರಹ್ಮತೇರ್ಧಾತೋರರ್ಥಾನುಗಮಾತ್ ಬ್ರಹ್ಮಿ ವೃದ್ಧೌ ಅಂತ ಧಾತು. ಅಂದ್ರೇನು? ಎಲ್ಲದಕ್ಕಿಂತಲೂ ಮೀರಿ ನಿಂತಿರತಕ್ಕಂಥದ್ದು ಅತ್ಯತಿಷ್ಠ ದಶಾಂಗುಲಂ ಅಂತಕ್ಕಂಥದ್ದು ತತ್ವ. ಯಾವುದು? ಬ್ರಹ್ಮ ಶಬ್ದ ತನ್ನ ಅರ್ಥದಿಂದಲೇ ಅದನ್ನು ಹೇಳ್ತಾ ಇದೆ. ಆಯಿತು. ಇನ್ನು ಸತ್ಯ ಜ್ಞಾನ ಅನಂತ ಅಂತಕ್ಕಂಥದ್ದು ನೋಡಿ, ಸತ್ಯ ಅಂತಕ್ಕಂಥದ್ದು ಯಾವುದು? ಸತ್ಯ ಅಂತಕ್ಕಂಥದ್ದು ಈ ಒಂದು ಈ ಬ್ರಹ್ಮಕ್ಕೆ ಲಕ್ಷಣ ಪ್ರಧಾನವಾದ ವಿಶೇಷಣ. ಇದರೆಲ್ಲ ಹಿಂದೆ ಹೇಳಿದ್ದಾರಲ್ಲ, ಅದನ್ನು ತಾತ್ಪರ್ಯ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಲಕ್ಷಣ ಪ್ರಧಾನವಾದ ವಿಶೇಷ ಜ್ಞಾನ ಅಂತಕ್ಕಂಥದ್ದು ಅದೂ ಅದೇ. ಆದರೆ ಅನಂತ ಅಂತಕ್ಕಂಥದ್ದು ಅದಕ್ಕೇನು ಅಂದರೆ ಇದು ಪ್ರತಿಷೇಧ ಅರ್ಥ. ಇದು ಏನು? ಅಂತವತ್ವವನ್ನು ಪ್ರತಿಷೇಧ ಮಾಡುವುದಕ್ಕೋಸ್ಕರ ಅನಂತ ಅಂತ ಹೇಳ್ತಾ ಇದ್ದಾರೆ. ಹೀಗೆ 4 ಶಬ್ದಗಳಿಗೆ ಈ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಹೇಳಿ, ಇಂತಹ ಬ್ರಹ್ಮ ಇದ್ದಾನಲ್ಲ, ಅದೇ ಜೀವರೂಪದಿಂದ ಎಲ್ಲ ಈ ಶರೀರಗಳನ್ನು ಕೂಡ ಪ್ರವೇಶಿಸಿದ್ದಾನೆ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಆದ್ದರಿಂದ ಏನಾಯಿತು? ಇದು ಅರಿಯುವಾತನ ಸ್ವರೂಪವೇ ಬ್ರಹ್ಮ.
ಯಾಕೆ? ಎಲ್ಲ ಜೀವಿಗಳ ಒಂದು ಶರೀರದಲ್ಲಿ ಪ್ರವೇಶಿಸಿದ್ದಾನೆ. ಶರೀರ ಏನು? ಅದು ಅರಿಯುವುದು. ಅದು ಅರಿಯುವವನವನು. ಶರೀರಿ ಅಂತಕ್ಕಂಥ ಅರಿಯುವವನು ಅಂತ ಅರ್ಥ. ಅವನಲ್ಲಿ ಪ್ರವೇಶಿಸಿದ್ದಾನೆ ಅಂದ್ರೇನು? ಆ ಅರಿಯುವವನಿಗೂ ಕೂಡ ಈ ಒಂದು ಬ್ರಹ್ಮ ಅಂತಕ್ಕಂಥದ್ದು ಆತ್ಮನಾಗಿದೆ. ಅಂದ್ರೇನು? ಅದರ ಸ್ವರೂಪವೇ ಆಗಿದೆ. ಅರಿಯುವವನ ಸ್ವರೂಪವೇ ಇದು ಅಂತ ಹೇಳಿ ಅನನ್ಯತ್ವವನ್ನು ಹೇಳಿದರು. ಇಷ್ಟು ಆಗಿತ್ತು. ಇದು ಈ ಒಂದು ವಿಶ್ಲೇಷಣೆ ನಮಗೆ ಬೇಕು, ಮುಂದಿನ ಭಾಗ ಅರ್ಥ ಆಗೋದಕ್ಕೆ ಬೇಕು. ಇರಲಿ. ಈಗೇನು ಹೇಳ್ತಾ ಇದ್ದಾರೆ? ಓಹೋ, ಹಿಂದೆ ಜ್ಞಾನ ಎಂಬತಕ್ಕಂತಹ ಒಂದು ಪದಕ್ಕೆ ಅರ್ಥವನ್ನು ಮಾಡ್ತಾ ಆಚಾರ್ಯರು ಏನು ಹೇಳಿದ್ರು? ಓ ಬ್ರಹ್ಮ ಜ್ಞಾನ ಅಂತ ಹೇಳಿದ್ರೆ ಏನು? ಇವನು ಅರಿಯುತ್ತಾನೆ, ಬ್ರಹ್ಮವನ್ನು ಜ್ಞಾತೃ. ಜ್ಞಾನವನ್ನು, ಈ ಜ್ಞಾನವು ಯಾವನಿಂದ ಅರಿಯಲ್ಪಡುತ್ತದೆಯೋ ಅವನು ಜ್ಞಾತೃ. ಹೌದು ತಾನೆ? ಸೊ ಎಲ್ಲ ಜ್ಞಾನವು ಏನಾಗಿದೆ? ಈ ಬ್ರಹ್ಮದಿಂದ ಅರಿಯಲ್ಪಡ್ತಾ ಇದೆ. ಆದ್ದರಿಂದ ಬ್ರಹ್ಮಕ್ಕೆ ಏನಾಯಿತು? ಓ, ಅವನು ಜ್ಞಾತೃ. ಅದು ಹೇಳಿದ್ದಾರಲ್ಲ, ಜ್ಞಾತೃ. ಮತ್ತೆ ಈ ಜ್ಞಾನ ಅಂದ್ರೇನು? ಜ್ಞಾನ ಅಂತಕ್ಕಂಥದ್ದು ಏನಿದು? ಇದು ಒಂದು ವೃತ್ತಿರೂಪವಾಗಿರತಕ್ಕಂಥದ್ದು, ಅಂತಃಕರಣಕ್ಕೆ ಸಂಬಂಧಪಟ್ಟ ವೃತ್ತಿರೂಪವಾದ ಒಂದು ಅರಿವು ಇದು. ಏನೋ ಇಲ್ಲಿ ಲೌಕಿಕವಾದ ಒಂದು ಮೊಬೈಲ್ ಜ್ಞಾನ ಆಗ್ತಾ ಇದೆ, ಪುಸ್ತಕದ ಜ್ಞಾನ ಆಗ್ತಾ ಇದೆ, ಇನ್ನೊಂದರ ಜ್ಞಾನ ಆಗ್ತಾ ಇದೆ. ಇವೆಲ್ಲ ಏನು? ಅಂತಃಕರಣದ ಒಂದು ಅರಿವು, ಸ್ಪಂದನ ಅಷ್ಟೆ. ಈ ಗೌಡಪಾದ ಕಾರಿಕೆಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ಇರಲಿ. ಇದು ಅಷ್ಟೇ, ಸ್ಪಂದನ ಅಷ್ಟೆ ಅಂತ ಹೇಳಿ ಹೀಗಿರಲಿ. ಹೀಗಿರೋದ್ರಿಂದ ಏನು? ಬ್ರಹ್ಮವನ್ನು ಜ್ಞಾತೃ ಅಂತ ಹೇಳಿದ್ವಿ. ಮತ್ತೆ ಈ ಅರಿವು ಅಂತ ಇದೆಯಲ್ಲ, ಅದನ್ನು ವೃತ್ತಿ ಒಂದು ಜ್ಞಾನ ಅಂತ ಹೇಳಿದ್ವಿ. ಆದರೂ ಕೂಡ ಈಗ ನಾವು ಹೇಳ್ತಾ ಇದ್ದೇವೆ, ಬ್ರಹ್ಮವನ್ನ ಅವನು ಜ್ಞಾತ ಅಥವಾ ಜ್ಞಾತೃ. ಬ್ರಹ್ಮ ಅಂದರೆ ನಪುಂಸಕಲಿಂಗ. ಬ್ರಹ್ಮವನ್ನು ಜ್ಞಾತೃ ಅಂತ ಹೇಳಬೇಕು. ಈ ಆತ್ಮ ಅನ್ನೋ ಶಬ್ದ ಪ್ರಯೋಗ ಮಾಡಿದಾಗ ಜ್ಞಾತ ಅಂತ ಹೇಳಬೇಕು. ಹೀಗೆ ಈ ಜ್ಞಾತೃತ್ವ ಅಂತ ಇದೆಯಲ್ಲ, ಅದೂ ಕೂಡ ಬ್ರಹ್ಮಕ್ಕೆ ಹೊಂದುವುದಿಲ್ಲ. ಬ್ರಹ್ಮವು ಎಲ್ಲವನ್ನೂ ಅರಿಯುತ್ತಿದ್ದಾನೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾಕೆ? ಹಾಗೆ ಹೇಳಿದರೆ ಅದು ಬ್ರಹ್ಮದ ಲಕ್ಷಣವಾಗೋದಿಲ್ಲ. ಮತ್ತು ಎಲ್ಲವನ್ನೂ ಅರಿಯುತ್ತಿದ್ದಾನೆ ಅಂದಾಗ ಎಲ್ಲ ಅಂತಂದು ಎಲ್ಲ ಏನಾಯಿತು? ಅದೆಲ್ಲ ಜ್ಞಾನ ಆಯಿತು. ಅರಿವು, ಅಂತಃಕರಣದ ಒಂದು ವೃತ್ತಿರೂಪವಾದ ಜ್ಞಾನ. ಅದೂ ಅಲ್ಲ. ಏನು? ಬ್ರಹ್ಮ ಜ್ಞಾತೃವೂ ಅಲ್ಲ, ಮತ್ತೆ ಅರಿಯಲ್ಪಡತಕ್ಕಂತಹ ಒಂದು ಯಾವ ವಸ್ತು ಇದೆಯಲ್ಲ, ಅದರ ಒಂದು ಅರಿವಿದೆಯಲ್ಲ, ಅದು ವೃತ್ತಿರೂಪವಾದ ಜ್ಞಾನವೂ ಅಲ್ಲ. ಇದಕ್ಕೆ ಹೇಳೋಣ ನೋಡಿ, ಇನ್ನೇನು ಹೇಳೋಣ? ಜ್ಞಾತೃ ಅಂತ ಹೇಳಬೇಕು, ಎಲ್ಲವನ್ನೂ ಅರಿಯುತ್ತಿರುವವನು. ನಾವು ಲೋಕದಲ್ಲಿ ಹಾಗೆ ಹೇಳ್ತೇವೆ, ಬ್ರಹ್ಮ ಏನ್ರಿ ಅವನು ಎಲ್ಲವನ್ನೂ ಕಾಣ್ತಾನೆ, ಎಲ್ಲವನ್ನೂ ಅರಿತಾ ಇದ್ದಾನೆ ಅಂತ ಹೇಳ್ತೇವೆ. ಅದೂ ಕೂಡ ಹೊಂದುವುದಿಲ್ಲ ಬ್ರಹ್ಮಕ್ಕೆ ಅಂತ ಹೇಳಿ, ಇದನ್ನ ಇಲ್ಲಿ ಏನು ಸೂಚಿತವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬ್ರಹ್ಮವನ್ನ ನಾವು ಇದುವರೆ ತನಕ ಹೇಳಿದ್ವಲ್ಲ, ಸತ್ಯ, ಜ್ಞಾನ, ಅನಂತ ಅಂಥೇಳಿ, ಅದರಿಗೆ ಜ್ಞಾತೃತ್ವ ಎಲ್ಲ, ಮತ್ತು ಜ್ಞಾನ ವೃತ್ತಿ ಜ್ಞಾನ ಹೇಳಿದ್ರೆ ಇವೆಲ್ಲವೂ ಕೂಡ ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತೇ ಹೊರತು ಯಾವುದಕ್ಕಾಗಿ ಹೇಳಿದ್ದೆವೋ? ಅಪವಾದ ಮಾಡುವುದಕ್ಕಾಗಿ ಅಷ್ಟೇ. ಸತ್ಯ ಅಂತ ಹೇಳಿದ್ವಿ. ಯಾಕೆ? ಅದು ಕಾರ್ಯವಲ್ಲ. ಅದು ಹಿಂದೆ ನಾವು ನೋಡಿದ್ದೀವಿ. ಸತ್ಯ ಅಂದರೆ ಕಾರಣ, ಕಾರ್ಯವಲ್ಲ ಎನ್ನುವುದನ್ನು ಅಪವಾದ ಮಾಡುವುದಕ್ಕಾಗಿ ಸತ್ಯ ಅಂತ ಹೇಳಿದ್ದೆವು ಅಷ್ಟೇ. ಅದೇನು? ಅಧ್ಯಾರೋಪ ದೃಷ್ಟಿಯಿಂದ. ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದೇ ಹೊರತು ನಿಜವಾಗಿ ಬ್ರಹ್ಮ ಜ್ಞಾತೃವೂ ಅಲ್ಲ. ಮತ್ತು ವೃತ್ತಿಜ್ಞಾನ ಎಂಬತಕ್ಕಂತಹ ಒಂದು ಬ್ರಹ್ಮದಿಂದ ಅರಿಯಲ್ಪಡಬೇಕಾಗಿರತಕ್ಕಂತಹ ಇನ್ನೊಂದು ಎರಡನೇ ವಸ್ತು ಅಂತಲೂ ಇಲ್ಲ. ನೋಡಿ, ಇದು ಈ ನಿಜವಾದ ಒಂದು ಅದ್ವೈತ ಜ್ಞಾನ. ಅದನ್ನು ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಇರಲಿ. ಇದು ಇಷ್ಟೇ ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಸ್ವಲ್ಪ ಓದ್ಕೊಂಡು ಹೋಗ್ತೇವೆ, ಇನ್ನೇನಿಲ್ಲ. ಇದನ್ನು ಕೆಲವು ಹಿಂದೆ ಹೇಳಿದ್ದಾರೆ, ಯಾಕೆಂದರೆ ಇದಕ್ಕೆ ಇಂಟ್ರೊಡಕ್ಷನ್ನೇ ಜಾಸ್ತಿ ಆಗೋಗ್ಬಿಡುತ್ತೆ. ಇದು ಹೇಳಿದ್ದೆ ಅಂದರೆ ಗೊತ್ತಾಗೋದಿಲ್ಲ.
ನೋಡೋಣ. ಏವಂ ತರ್ಹಿ ಆತ್ಮತ್ವಾತ್ ಜ್ಞಾನಕರ್ತೃತ್ವಂ. ಇಲ್ಲಿ ಪೂರ್ವ ಪಕ್ಷ ಸಂಶಯವನ್ನು ಹಾಕ್ತಾ ಇದ್ದಾರೆ. ನೋಡಿ, ಹೀಗಾದರೆ ಏನಂತ ಹೇಗಾದರೆ ಎಲ್ಲರ ಆತ್ಮನಾಗಿದ್ದಾನೆ, ವೇದಿತು ಆತ್ಮ ಅಂತ ಸಿದ್ಧ ಮಾಡಿದ್ರಲ್ಲ. ಅರಿಯುವವನ ಆತ್ಮವೇ ಆಗಿದ್ದಾನೆ, ಅರಿಯುವವನ ಸ್ವರೂಪವೇ ಆಗಿದ್ದಾನೆ ಅಂತ ಹೇಳಿದಾಗ ಏನು ಅರ್ಥ ಆಯಿತು ಗೊತ್ತೇ ಸ್ವಾಮಿ? ಜ್ಞಾನಕರ್ತೃತ್ವಂ ಅಂತಲೇ ಆಯಿತು. ಹೌದ್ ತಾನೆ? ಅರಿಯುವವನ ಸ್ವರೂಪ ಅಂದ್ರೆ ಏನು? ಯಾವನ ಅರಿತಾ ಇದ್ದಾನೆ, ಯಾವನೊಬ್ಬ ಶರೀರಿ, ಒಬ್ಬ ಜೀವ ಅರಿತಾ ಇದ್ದಾನೆ. ಜೀವ ಅರಿತಾ ಇದ್ದಾನೆ ಅಂತ ಹೇಳಿದರೆ ಏನಾಗಿದ್ದಾನೆ? ಮತ್ತು ಈ ಬ್ರಹ್ಮ ಅವನ ಆತ್ಮವೇ ಆಗಿದ್ದಾನೆ ಅಂತ ಹೇಳಿದ ಮೇಲೆ ಏನಾಯಿತು? ಅರಿಯುವವನು ಇವನು ಅಂತ ಆಯ್ತು. ಜ್ಞಾನ ಕರ್ತೃತ್ವ ಅಂತ ಬಂತಲ್ಲ. ಯಾಕೆ? ಆತ್ಮ ತಾನೆ, ಅರಿಯುವವನ ಆತ್ಮನೇ ಇವನಾಗಿದ್ದಾನೆ. ಆದ್ದರಿಂದ ಕರ್ತೃ ಬಂತಲ್ಲ ಅಂದರೆ ಆತ್ಮ ಜ್ಞಾತ ಇತಿ ಪ್ರಸಿದ್ಧಂ. ಮತ್ತು ಇದು ಅಷ್ಟೇ ಅಲ್ಲ ಸ್ವಾಮಿ, ಮತ್ತು ಲೋಕದಲ್ಲೂ ಕೂಡ ಏನಾಗಿದೆ? ಆತ್ಮನನ್ನು ಜ್ಞಾತ ಅಂತ ಪ್ರಸಿದ್ಧವಾಗಿದ್ದಾನೆ. ಆತ್ಮ ಅಂದ್ರೇನು? ಎಲ್ಲವನ್ನೂ ತಿಳಿಯುವವನು, ಎಲ್ಲವನ್ನು ನೋಡ್ತಾ ಇದ್ದಾನೆ. ಅವನಿಂದ ನೋಡಲ್ಪಡದೇ ಇರತಕ್ಕಂಥ ಯಾವ ವಸ್ತುವೂ ಇಲ್ಲ. ಯಾಕೆ? ಅವನು ಸರ್ವವ್ಯಾಪಿ, ಆಕಾಶವತ್ ಸರ್ವಗತಶ್ಚ ನಿತ್ಯ. ಹೌದ್ ತಾನೆ? ಎಲ್ಲವನ್ನೂ ವ್ಯಾಪಿಸಿದ್ದಾನೆ. ಆದ್ದರಿಂದ ಅವನೇನು ಹೇಳ್ತಾನೆ? ಅವನು ಜ್ಞಾತ ಅಂತ ಪ್ರಸಿದ್ಧವಾಗಿದ್ದಾನೆ ಅವನು. ಮತ್ತೆ ಶ್ರುತಿಯೂ ಕೂಡ ಇದೇ ಅರ್ಥವನ್ನೇ ಹೇಳ್ತಾ ಇದೆ. ಸೋ ಕಾಮಯತ ಇತಿ ಚ ಕಾಮಿನ ಜ್ಞಾನಕರ್ತತ್ವ ಪ್ರಸಿದ್ಧಿ. ಸೋ ಕಾಮಯತ ಬಹುಸ್ಯಾಂ ಪ್ರಜಾ ಏತಿ ಅಂತಿದೆಯಲ್ಲ, ಅದು ಅವನು ಯೋಚಿಸಿದನು, ಅವನು ಕಾಮಿಸಿದನು ಅಂತ ಇದೆಯಲ್ಲ, ಇದೇನು ಹೇಳ್ತಾ ಇದೆ ಸ್ವಾಮಿ? ಅವನು ಯೋಚಿಸಿದ್ದನು ಅಂತಂದರೆ ಅವನು ಯೋಚನೆ ಮಾಡಿದನು ಅಂತಕ್ಕಂಥ ಜ್ಞಾನ ಕಾಮ ಇಲ್ಲ, ಅದು ಜ್ಞಾನಕ್ಕೆ ಅವನು ಕರ್ತೃವಾಗಿದ್ದಾನೆ ಅಂತ ಹೇಳಿದಾಗಾಯಿತು. ಹೌದ್ ತಾನೆ? ಇವಾಗ ನಾನು ಈಗ ಮಾತನಾಡುತ್ತಿದ್ದೇನೆ ಅಂದ್ರೆ ಏನರ್ಥ ಸ್ವಾಮಿ? ಈ ಮಾತನಾಡುವಿಕೆ ಎನ್ನುವ ಕ್ರಿಯೆಗೆ ನಾನು ಕರ್ತೃವಾಗಿದ್ದೇನೆ ಅಂತ ಅರ್ಥ. ಹೌದ್ ತಾನೆ? ಹಾಗಾಗಿ ಇಲ್ಲಿ ಏನು? ಜ್ಞಾನಕರ್ತೃತ್ವ ಪ್ರಸಿದ್ಧಿಯಾಗಿದೆ. ಅತಃ ಜ್ಞಾನಕರ್ತೃತ್ವಾತ್ ಜ್ಞಪ್ತಿರ್ಬ್ರಹ್ಮ ಇತಿ ಅಯುಕ್ತಂ. ನೀವು ಹಿಂದೆ ಏನು ಹೇಳಿದ್ರು? ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ತ್ರಿಪುಟಿ ರೂಪವಾದ ಜ್ಞಾನ ಅಲ್ಲ. ಏನಿದು? ಅರಿವು ಅಂತಕ್ಕಂಥದ್ದೇ. ಅದನ್ನು ಜ್ಞಪ್ತಿ ಅಂತ ಹೇಳ್ತಾರೆ, ಅದು ಅರಿವು ಅಷ್ಟೇ. ಇಲ್ಲಿ ಹಾಗೆ ಹೇಳಿ ಈ ಜ್ಞಾನ, ಜ್ಞೇಯ ಮತ್ತು ಜ್ಞಾತೃ ಇದೆಲ್ಲ ಈ ಮೂರನ್ನೂ ಕೂಡ ಯಾವುದು ಅರಿತಾ ಇದೆಯೋ, ಅರಿಯುವಿಕೆ ಅಂತ ಇದೆಯಲ್ಲ, ಆ ಅರಿಯುವಿಕೆ ಅಂತಕ್ಕಂಥ ಅದನ್ನು ಜ್ಞಪ್ತಿ ಅಂತ ಹೇಳಿ ನೀವು ಹೇಳಿದ್ರಲ್ಲ, ಅದು ಹೊಂದೋದಿಲ್ಲ. ಯಾಕೆಂದ್ರೆ ಜ್ಞಾನ ಕರ್ತೃತ್ವ ಹೇಳ್ತಾರೆ. ಜ್ಞಾನಕರ್ತೃ ಪ್ರಸಿದ್ಧಿಯಾಗಿದೆಯಲ್ಲ, ಜ್ಞಾನಕ್ಕೆ ಕರ್ತೃವಾಗಿದ್ದಾನೆ ಪ್ರಸಿದ್ಧಿಯಾಗಿದೆಯಲ್ಲ. ಆದ್ದರಿಂದ ನೀವು ಬ್ರಹ್ಮವನ್ನು ಜ್ಞಪ್ತಿ ಸ್ವರೂಪ ಬ್ರಹ್ಮ ಅಂತ ಹೇಳಿದ್ದು ಹೊಂದಲಿಲ್ಲ. ಮತ್ತೆ ಇನ್ನೇನಾಯಿತು? ಅನಿತ್ಯತ್ವ ಪ್ರಸಂಗಾಚ. ಮತ್ತು ಇನ್ನೊಂದು ಅನಿತ್ಯತ್ವ. ಜ್ಞಾನಕರ್ತೃ ಅಂತ ಯಾವಾಗ ಆಯಿತೋ, ಒಬ್ಬನ್ನ ಒಂದು ಕ್ರಿಯೆಗೆ ಕರ್ತೃ ಅಂತ ಹೇಳಿದಾಗ ಏನಾಯಿತು? ಅದಕ್ಕೊಂದು ಅಂತ್ಯ ಅಂತ ಬಂದೇ ಇರುತ್ತೆ, ಇಲ್ಲೇ. ಹೋಗ್ತಾನೆ. ಏನು ಯಾವಾಗಲೂ ಏನು ಎಲ್ಲಿ ತನಕ ಇದು? ಎಲ್ಲಿ ತನಕ ಇಲ್ಲ, ಯಾವುದೋ ಒಂದು ತನಕ, ಅಲ್ಲಿ ತನಕ ಅಷ್ಟೆ. ಅನಿತ್ಯತ್ವ ಪ್ರಸಂಗಾಚ ಯದಿ ನಾಮ ಜ್ಞಪ್ತಿರ್ಜ್ಞಾನಂ ಇತಿ ಭಾವರೂಪತಾ ಬ್ರಹ್ಮಣ ತಥಾಪಿ ಅನಿತ್ಯತ್ವ ಪ್ರಸಜ್ಯೇತ. ಇದು ಹಿಂದೆ ಹೇಳಿದ್ರು. ಏನು? ಈ ಜ್ಞಪ್ತಿ ಅಂತಕ್ಕಂಥದ್ದು ಈ ಜ್ಞಾನ ಅಂತಕ್ಕಂಥ ಇದೆಯಲ್ಲ, ಜ್ಞಪ್ತಿರ್ ಜ್ಞಾನಂ ಇತಿ, ಜ್ಞಪ್ತಿಯ ಜ್ಞಾನ ಅಂತ ಹೇಳಿ ಅದೇನಾಗಿದೆ? ಭಾವರೂಪವಾಗಿದೆ. ಏನಾಗಿದೆ? ಕರ್ತೃರೂಪವಲ್ಲ ಇದು ಹೇಳಿದ್ರಲ್ಲ. ಅದನ್ನು ಹಾಗಿದ್ದರೂ ಕೂಡ ಬ್ರಹ್ಮಕ್ಕೆ ಅನಿತ್ಯತ್ವ ಎನ್ನುವ ದೋಷವೇ ಬಂದು ಬಿಡುತ್ತದೆ. ಮತ್ತೇನಾಗಿದೆ? ಪಾರತಂತ್ರ್ಯಂಚ ಅಂದ್ರೇನು? ಪಾರತಂತ್ರ್ಯ ಅಂದರೆ ಪರತಂತ್ರ ಅಂದರೆ ಅಧೀನ, ಪರ ಅಂದರೆ ಇನ್ನೊಂದಕ್ಕೆ ಅಧೀನವಾಗಿದೆ ಅಂತ ಆಗಿಬಿಡುತ್ತೆ. ಹೌದ್ ತಾನೆ? ಕರ್ತೃ ಅಂತ ಆದಾಗ ಅದು ಇವಾಗ ನಾನು ಈ ಒಂದು ಮಾತನಾಡುವಿಕೆ ಎನ್ನುವ ಕ್ರಿಯೆಗೆ ಕರ್ತೃವಾಗಿದ್ದೇನೆ ಅಂದರೆ ಏನಾಯಿತು? ಪಾರತಂತ್ರ ಅದು. ಹೌದ್ ತಾನೆ? ಮಾತನಾಡುವಿಕೆ ಅಂತಕ್ಕಂಥದ್ದು ಏನು?
ಪೂರ್ತಿಯಾಗಿ ನನ್ನ ಒಂದು ಇದಕ್ಕೆ ಒಳಪಟ್ಟಿಲ್ಲ ಅದು. ಏನೇನೋ ಅಡಚಣೆ ಬರ್ಬೋದು, ಇಲ್ಲ ಇನ್ನೇನೋ ಆಗ್ಬೋದು. ಮತ್ತು ಆ ಒಂದು ಕೇಳುವಿಕೆ ಅಂತಕ್ಕಂಥದ್ದಕ್ಕೆ ಏನಾಗುತ್ತೆ, ಅದು ಕೂಡ ಏನು ಶಾಶ್ವತವಲ್ಲ. ಯಾಕೆ? ಏನೋ ತೊಂದರೆ, ಇದು ನಮ್ಮ ಲೋಕದಲ್ಲಿ ಗೊತ್ತಿರತಕ್ಕಂಥ ವಿಚಾರ. ಹೌದು ತಾನೆ? ಏನೇನೋ ತೊಂದರೆ ಅಡಚಣೆಗಳು ಬರ್ತವೆ. ಹೀಗೆ ಪರತಂತ್ರದ ಮತ್ತು ಧಾತ್ವರ್ಥಾನಾಂ ಕಾರಕಾಪೇಕ್ಷತ್ವಾತ್. ಈ ಒಂದು ಧಾತ್ವರ್ಥ ಯಾವುದದು? ಈ ಜ್ಞಾನ ಅಂತ ಅನ್ನುವುದಕ್ಕೆ ಈ ಧಾತ್ವರ್ಥವನ್ನು ಹೇಳಿಕೊಂಡಾಗ ಏನಿದು ಅಂದ್ರೇನು? ಇಲ್ಲಿ ಜ್ಞಾನ ಅಂತ ಅನ್ನುವ ಧಾತ್ವರ್ಥ ಏನಾಗುತ್ತೆ? ಅವಬೋಧನೆ ಎಂಬತಕ್ಕಂಥ ಧಾತ್ವರ್ಥ, ಅರಿಯುವುದು ಅಂತಂತ. ಈ ಅರಿಯುವುದು ಅಂತಂದರೆ ಏನಾಗುತ್ತೆ? ಅದಕ್ಕೊಂದು ಕಾರಕ. ಹೌದು ತಾನೆ? ಏನನ್ನು ಅರಿಯುತ್ತಾನೆ, ಏತರಿಂದ ಅರಿಯುತ್ತಾನೆ, ಯಾವುದನ್ನು ಇವೆಲ್ಲ ಕಾರಕಗಳು ಬೇಕು, ಕಾರಕ ಬೇಕಾ. ಮತ್ತು ಜ್ಞಾನಂಚ ಧಾತ್ವರ್ಥ, ಜ್ಞಾನ ಅಂತಲೂ ಧಾತ್ವರ್ಥ ಆಗಿದ್ದೇವೆ. ಆದ್ದರಿಂದ ಏನಾಗುತ್ತೆ? ಅತಃ ಅಸ್ಯ ಅನಿತ್ಯತ್ವಂ ಪರತಂತ್ರತಾಚ. ಈ ಎಲ್ಲ ಕಾರಣಗಳಿಂದ ಅನಿತ್ಯತ್ವ ಅಂತಕ್ಕಂಥದ್ದು ಬರುತ್ತೆ, ಪರತಂತ್ರತ ಅಂತ ಬರುತ್ತೆ. ಏನು ಸ್ವಾಮಿ, ಇದೆಲ್ಲ ಒಪ್ತೀರಾ ನೀವು? ಅಂದ್ರೆ ಇವನ ಅಭಿಪ್ರಾಯ ಏನು? ನೀವು ಹೀಗೆ ಜ್ಞಾನ ಎಂಬ ಶಬ್ದಕ್ಕೆ ನೀವು ಏನೋ ಕರ್ತೃವಲ್ಲ, ಜ್ಞಾನಕರ್ತೃವಲ್ಲ, ಭಾವಾರ್ಥ ಪ್ರಧಾನ ಭಾವ ಏನೋ ಹೇಳ್ಬಿಟ್ರು, ಇದು ಯಾವುದು ಸರಿಯಲ್ಲ ಅಂತ ಭಾವನಷ್ಟೆ. ಇಷ್ಟೆಲ್ಲ ದೋಷ ಬಂದ್ಬಿಡುತ್ತೆ ನೀವು ಹೀಗೆ ಅರ್ಥ ಮಾಡಿದ್ರೆ ಅಂತ. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ, ನ ಸ್ವರೂಪ ಅವ್ಯತಿರೇಕೇನ ಕಾರ್ಯತ್ವ ಉಪಚಾರಾತ್. ಈ ಕಾರ್ಯತ್ವ ಅಂತ ನೀವೇನು ಹೇಳ್ತಾ ಇದ್ದೀಯಲ್ಲಪ್ಪ, ಅದು ಏನಾಗಿದೆ? ಉಪಚಾರಕ್ಕಾಗಿ ಹೇಳಿದ ಮಾತು. ಏನಿದು? ಓ, ಬ್ರಹ್ಮವು ಎಲ್ಲವನ್ನೂ ಕೂಡ ಅರಿತಾ ಇದೆ, ಇದಕ್ಕೆ ಕಾರಕ ಬೇಕು ಅಂತ ಎಲ್ಲ ಹೇಳಿದೆ. ಅದೆಲ್ಲ ಏನು ಅಂತಂದರೆ ಅದು ಸ್ವರೂಪ ಅವ್ಯತಿರೇಕೇನ. ಅಂದ್ರೇನು? ತನ್ನ ಸ್ವರೂಪವನ್ನು ಬಿಟ್ಟು ಕೊಡದೆ, ಅಂದ್ರೇನು? ಎಲ್ಲವೂ ಕೂಡ ತ್ರಿಪುಟಿ ಇಂದ ನಾವೇನು ಹೇಳ್ತಾ ಇದ್ದೇವೆ ಎಲ್ಲವೂ ಕೂಡ ಏನಾಗಿದೆ? ಬ್ರಹ್ಮವೇ ಆಗಿದೆ. ಹಾಗಿದ್ದರೂ ಕೂಡ ಇದು ಕಾರಕ, ಇವನು ಕರ್ತೃ, ಇದು ಕರ್ಮ ಅಂತ ಹೇಳ್ತಾ ಇರೋದು ಯಾತಕ್ಕೆ? ಉಪಚಾರಕ್ಕಾಗಿ ಅಷ್ಟೆ. ಯಾಕೆ? ಬ್ರಹ್ಮನನ್ನು ಸರ್ವಶಕ್ತ ಅಂತ ಹೇಳಿ ಬ್ರಹ್ಮಕ್ಕಿಂತ ಭಿನ್ನವಾಗಿ ಅರಿಯಲ್ಪಡಬೇಕಾಗಿರತಕ್ಕಂಥದ್ದು ಯಾವುದೂ ಇಲ್ಲ, ಅರಿಯುವಿಕೆ ಅಂತಕ್ಕಂಥದ್ದು ಯಾವುದೂ ಇಲ್ಲ, ಮತ್ತು ಅರಿಯುವವನು ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಹೇಳುವುದಕ್ಕೋಸ್ಕರ ಉಪಚಾರಕ್ಕಾಗಿ ಹೇಳಿರುವಪ್ಪ ಅದು ಅಷ್ಟೆ. ಮತ್ತು ಆತ್ಮನ ಸ್ವರೂಪಂ ಜ್ಞಪ್ತಿನ ತತ್ವ ವ್ಯತಿರಿಚ್ಯತೆ. ಮತ್ತು ಈ ಆತ್ಮನ ಸ್ವರೂಪ ಏನು? ಅವನ ಸ್ವರೂಪ ಜ್ಞಪ್ತಿ, ಅವನು ಜ್ಞಪ್ತಿ ಸ್ವರೂಪ. ನೋಡಿ, ಇವು ಅಷ್ಟೇ, ಇವೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತಷ್ಟೇ. ಇದನ್ನು ಪ್ರಶ್ನೋಪನಿಷದ್ ಭಾಷ್ಯದಲ್ಲಿ ನಾವು ನೋಡಿದ್ದೇವೆ. ಆತ್ಮನು ಜ್ಞಪ್ತಿ ಸ್ವರೂಪ, ಏನು ಶುದ್ಧ ಜ್ಞಾನ ಸ್ವರೂಪ ಅಂತೆಲ್ಲ ಹೇಳ್ತಾ ಇದ್ದಾರೆ ನಾವು. ನಿತ್ಯ ಜ್ಞಾನ ಸ್ವರೂಪ, ಇವೆಲ್ಲ ಏನು ಗೊತ್ತೇನು? ವಾಚಾರಂಭಣಂ ವಿಕಾರೋ ನಾಮಧೇಯಂ. ಮತ್ತೇನು? ಮೃತ್ತಿಕೇತ್ಯೇವ ಸತ್ಯಂ. ಎಷ್ಟೇ ವಾಚಾರಂಭಣ ಅಷ್ಟೆ. ಯಾತಕ್ಕೆ ಹೇಳಿದ್ರಲ್ಲ? ಅಂದರೆ ಅಪವಾದ ಮಾಡುವುದಕ್ಕೋಸ್ಕರ. ಯಾಕೆ ಅಪವಾದ ಮಾಡಬೇಕು? ಬೇರೆ ದಾರಿ ಇಲ್ಲ. ಬ್ರಹ್ಮವನ್ನು ನಿನಗೆ ತಿಳಿಸ್ಕೊಡ್ಬೇಕಾದ್ರೆ ಬೇರೆ ದಾರಿನೇ ಇಲ್ಲಪ್ಪ. ಇದು ಅಪವಾದ ಮಾಡುವುದರ ಮೂಲಕವೇ ತಿಳಿಸ್ಕೊಡ್ಬೇಕು. ಹೌದು ತಾನೆ? ಸ ಏಷ ನೇತಿ ನೇತ್ಯಾತ್ಮ, ನೇತಿ ನೇತಿ ಅಂತಕ್ಕಂಥದ್ದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಆದ್ದರಿಂದ ಅಧ್ಯಾರೋಪ ಮಾಡ್ತೇವೆ, ಅಪವಾದ ಮಾಡ್ತೇವೆ. ಆ ದೃಷ್ಟಿಯಿಂದ ಇವನ್ನೆಲ್ಲ ಹೇಳಿದ್ದಾರೆ ಅಂತಕ್ಕಂಥದ್ದು. ನ ತಥೋ ವ್ಯತಿರಿಚ್ಯತೆ, ಅಂದರೆ ಈ ಒಂದು ಸ್ವರೂಪ ಜ್ಞಪ್ತಿ ಆತ್ಮನ ಸ್ವರೂಪವೇ ಅದು. ಅದಕ್ಕಿಂತ ವ್ಯತಿರಿಚ್ಯತೆ, ಅದಕ್ಕಿಂತ ಭಿನ್ನವಾಗಿರುವುದಿಲ್ಲ, ಅದಕ್ಕಿಂತ ಬೇರೆಯಾಗಿಲ್ಲವೇ ಇಲ್ಲ. ಅತಃ ನಿತ್ಯ ಏವ. ಆದ್ದರಿಂದ ಇದೇನಾಗಿದೆ? ಇದು ನಿತ್ಯ. ಯಾವುದು ನಿತ್ಯ? ನಿತ್ಯ ಸ್ತ್ರೀಲಿಂಗ. ಯಾವುದು ನಿತ್ಯ? ಜ್ಞಪ್ತಿ ಅಂತಕ್ಕಂಥದ್ದು. ಜ್ಞಪ್ತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ರೂಪ. ಜ್ಞಪ್ತಿ ನಿತ್ಯ. ತಥಾಪಿ ಬುದ್ಧೇರುಪಾಧಿಲಕ್ಷಣಾಯಾಃ ಚಕ್ಷುರಾದಿದ್ವಾರೈಃ ವಿಷಯಾಕಾರೇಣ ಪರಿಣಾಮಿನ್ಯಾಃ ಯೇ ಶಬ್ದಾದ್ಯಾಕಾರ ಅವಭಾಸಾಃ ತೇ ಆತ್ಮವಿಜ್ಞಾನಸ್ಯ ವಿಷಯೀಭೂತಾಃ ಉತ್ಪದ್ಯಮಾನಾಃ ಏವ ಆತ್ಮವಿಜ್ಞಾನೇನ ವ್ಯಾಪ್ತಾ ಉತ್ಪದ್ಯಂತೆ. ಇದೊಂದು ಏನು, ಇಷ್ಟೆಲ್ಲ ಇದ್ದರೂ ಕೂಡ ಏನು, ಹಾಗಿದ್ದರೂ ಕೂಡ ಏನು, ಬುದ್ಧೇರುಪಾಧಿಲಕ್ಷಣಾಯಾಃ, ಇಷ್ಟೆಲ್ಲ ಇದೆಯಲ್ಲ,
ಯಾವುದಿದು? ಈ ಒಂದು ಅರಿವು ಅಂತಕ್ಕಂಥದ್ದು ವೃತ್ತಿ ರೂಪವಾಗಿರತಕ್ಕಂಥದ್ದು. ಯಾವುದು ವೃತ್ತಿ? ಆತ್ಮನು ಅರಿಯುತ್ತಿದ್ದಾನೆ, ಅವನ ಕರ್ತೃ. ವೃತ್ತಿರೂಪವಾದ ಜ್ಞಾನವನ್ನು ಅರಿಯುತ್ತೆ. ಏನು ಹಾಗಂದ್ರೆ ಅಂತಂದರೆ, ಇವರು ಯಾವುದು ಇಲ್ಲಪ್ಪ ನಿಜವಾಗಿಯೂ ಆತ್ಮನಲ್ಲಿ. ಯಾವಾಗ ಗೊತ್ತೇನೋ ಇದು? ಬುದ್ಧಿ ಎಂಬ ಉಪಾಧಿಯ ಮೂಲಕ ನೋಡಿದಾಗ ಮಾತ್ರ ಇವೆಲ್ಲ ಅಷ್ಟೇ. ಇವೆಲ್ಲ ಏನು? ಆ ಉಪಾಧಿಯ ಮೂಲಕ ನೋಡಿದಾಗ ಆಗತಕ್ಕಂತಹ ಲಕ್ಷಣಗಳಿವೆಲ್ಲ ಅಷ್ಟೇ. ನಿಜವಾಗಿ ಉಪಾಧಿ ತೆಗೆದುಬಿಟ್ರೆ ಯಾವ ಲಕ್ಷಣವೂ ಇದೆ? ಲಕ್ಷಣ ಶೂನ್ಯಂ ಇದಂ ಬ್ರಹ್ಮ ಅಂತಕ್ಕಂಥದ್ದು. ಆಗ ಆ ಲಕ್ಷಣ ಬುದ್ಧಿ ಉಪಾಧಿರಂದ ಮತ್ತು ಆ ಬುದ್ಧಿ ಉಪಾಧಿ ಆಗ್ತಾ ಏನಾಗುತ್ತೆ ಅಂದರೆ, ಚಕ್ಷು ಕಣ್ಣೇ ಮುಂತಾದ ಆ ಮುಖಾಂತರ ಕಣ್ಣು ಕಿವಿ ಮೂಗು ಏನಾಗುತ್ತೆ? ಆ ವಿಷಯವನ್ನು ಅರಿತಾನೆ. ಅದೇನಾಗುತ್ತೆ? ಆ ಬುದ್ಧಿ ಇರುತ್ತೆ, ಉಪಾಧಿ ಹಾಕ್ಕೊಂಡಿದ್ದಾನೆ, ಅದರಲ್ಲಿ ಆ ಆಕಾರವಾಗಿ ಪರಿಣಾಮವಾಗುತ್ತೆ. ನಾನು ನೋಡ್ತಾ ಇದ್ದೇನೆ, ಎದುರಿಗೆ ಏನಿದೆ? ಮೊಬೈಲ್ ಇದೆ. ನನ್ನ ಬುದ್ಧಿ ಎಂಬ ಉಪಾಧಿಯಿಂದ ನೋಡಿದಾಗ ಏನಾಗುತ್ತೆ? ಆ ಮೊಬೈಲಿನ ಆಕಾರ ಬುದ್ಧಿಯಲ್ಲಿ ಗೋಚರವಾಗದಾಗ ಏನಾಗುತ್ತೆ? ಅರಿತಾ ಇದ್ದೇನೆ ನಾನು ಅಂತಂಬತಕ್ಕಂಥ ಅರಿವಾಗುತ್ತೆ ನನಗೆ. ಓಹೋ, ನನಗೀಗ ಮೊಬೈಲ್ ಗೊತ್ತಾಗ್ತಾ ಇದೆ ಅಂತ ಗೊತ್ತಾಯಿತು. ಇದು ಇದು ಯಾವುದಿದು? ವಿಷಯವಾಕ ಪರಿಣಾಮ ಆಯಿತು. ಆ ಮೊಬೈಲ್ ಆ ಆಕಾರದಿಂದ ಪರಿಣಾಮವಾಯಿತು ಬುದ್ಧಿಯಲ್ಲಿ. ಇದು ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವ ವಿಷಯಗಳು ಆ ಆಕಾರ ತೊಳೆದು ಆಯಿತು. ಮತ್ತು ಅದೇನಾಗಿದೆ? ಆತ್ಮವಿಜ್ಞಾನತೆ ವಿಷಯಭೂತ ಉತ್ಪದ್ಯಮಾನ ಇವ ಆತ್ಮವಿಜ್ಞಾನ ಇವೆಲ್ಲವೂ ಕೂಡ, ಎಲ್ಲ ವ್ಯಾಪಾರಗಳು ಕೂಡ ಆತ್ಮವಿಜ್ಞಾನದಿಂದ ವ್ಯಾಪ್ತವಾಗಿರುವುದು ಅಷ್ಟೇ ಹೊರತು ಇನ್ನೇನೂ ಇಲ್ಲ. ಇದ್ಯಾವುದು? ಯಾವಾಗ ನಮಗೆ ಗೊತ್ತಾ ಅಂದರೆ, ಬುದ್ಧಿ ಎಂಬ ಉಪಾಧಿಯ ಮೂಲಕದಿಂದ ಮಾತ್ರ ಅಷ್ಟೇ ಇದು. ಯಾವಾಗ ಯಾವ ಉಪಾಧಿಯೂ ಇಲ್ಲದ ಬ್ರಹ್ಮ ಅಂತಂದ್ಬಿಟ್ರೆ ಅದನ್ನು ಹೇಳೋದಕ್ಕಾಗೋದೇ ಇಲ್ಲ. ಹೇಳಬೇಕಲ್ಲ, ಇನ್ನು ಹೇಳಿದ್ರೆ ಗೊತ್ತಾಗೋದೇ ನೈತಿ ಅಂತ ಹೇಳಬೇಕಷ್ಟೆ, ಇನ್ನೇನಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಮಾತ್ರ ಹೇಳಿದ ಮಾತಾಗಿದೆ. ಉತ್ಪದ್ಯಂತೆ ತಸ್ಮಾತ್ ಆತ್ಮವಿಜ್ಞಾನಾವಭಾಸ್ಯಾಶ್ಚತೆ ವಿಜ್ಞಾನ ಶಬ್ದವಾಚ್ಯಾಶ್ಚ ಧಾತ್ವರ್ಥಭೂತಾ ಆತ್ಮನೇವ ಧರ್ಮ ವಿಕ್ರಿಯಾರೂಪಾ ಇತಿ ಅವಿವೇಕಿಭಿ ಪರಿಕಲ್ಪ್ಯಂತೆ. ಆದ್ದರಿಂದ ಏನಾಗ್ತಾ ಇದೆ ಗೊತ್ತೇನಪ್ಪ? ಆತ್ಮವಿಜ್ಞಾನಾವಭಾಸ್ಯಾಶ್ಚ ಇವೆಲ್ಲವೂ ಕೂಡ ಬುದ್ಧಿಯಿಂದ ನಾವು ಅರಿತಾ ಇದ್ದೇವೆ. ಅವೆಲ್ಲ ಯಾತ್ರಿಂದ ಅರಿತಾ ಇದ್ದೇವೆ? ಒಂದು ಆತ್ಮವಿಜ್ಞಾನದ ಒಂದು ಅವಭಾಸ, ಅದರ ಬೆಳಕಿನಿಂದ ಅರಿತಾ ಇದ್ದೇವೆ. ಹಾಗಾಗಿ ಏನಾಗಿದೆ? ಆ ಒಂದು ಆತ್ಮನ ಬೆಳಕು ಅರಿತಾ ಇದ್ದೇವೆ. ಅದು ಯಾವ ಮೂಲಕ ಅರಿತಾ ಇದ್ದೇವೆ? ಬುದ್ಧಿ ಎಂಬ ಉಪಾಧಿಯ ಮೂಲಕ ಅಷ್ಟೆ. ಆದ್ದರಿಂದ ಅವಿವೇಕಿಭಿ ಅಂದರೆ ವಿಚಾರ ಮಾಡದೇ ಇರುವಾಗ ಏನಾಗುತ್ತೆ? ಓಹೋ, ನಿಜವಾಗಿಯೂ ಕೂಡ ಆತ್ಮನೇ ಅರಿಯುತ್ತಿದ್ದಾನೆ, ಆತ್ಮನೇ ಕೇಳುತ್ತಿದ್ದಾನೆ ಅಂತಾಗ್ಬಿಡುತ್ತೆ. ಹೌದು ತಾನೆ? ಕಣ್ಣಿಗೆ ಹಳದಿ ಕನ್ನಡಕ ಹಾಕ್ಕೊಂಡ್ಬಿಟ್ಟ, ನೋಡ್ತಾ ಇದ್ದಾನೆ ಮಲ್ಲಿಗೆ ಹೂನ, ಮಲ್ಲಿಗೆ ಹೂ ಬಿದ್ದಿದೆ, ಹಳದಿ ಕಾಣ್ತಾ ಇದೆ. ಏನು ಅನ್ಕೊಂಡ್ಬಿಟ್ಟ? ವಿಚಾರ ಮಾಡಲಿಲ್ಲ. ಓ, ನಮ್ಮನೆ ಮಲ್ಲಿಗೆ ಹೂವು ಹಳದಿ ಬಣ್ಣದ್ದಾಗಿದೆ ಅಂತ ಹೇಳ್ಬಿಟ್ಟ. ಇದು ನಿಜವಾ? ಈ ಹಳದಿ ಬಣ್ಣ ಮಲ್ಲಿಗೆ ಹೂವು ಅಂತಕ್ಕಂಥದ್ದು ಅವನ ಅರಿವಾಗ್ತಾ ಇದೆ, ಕರೆಕ್ಟು, ಅರಿವಾಗ್ತಾ ಇದೆ. ಆದರೆ ಯಾಕೆ ಅರಿವಾಗ್ತಾ ಇದೆ? ಆ ಹಳದಿ ಕನ್ನಡಕ ಎಂಬ ಉಪಾಧಿಯ ಮೂಲಕ ನೋಡ್ತಾ ಇದ್ದಾನಲ್ಲ, ಆದ್ದರಿಂದ. ಹಾಗೆ ಇಲ್ಲೂ ಕೂಡ ಹಾಗಾಗಿ ಏನಾಗಿದೆ? ಓ, ನಮ್ಮನೆ ಮಲ್ಲಿಗೆ ಹೂವು ಹಳದಿ ಅನ್ಕೊಂಬಿಟ್ಟ. ಹಾಗೆ ಇಲ್ಲಿಯೂ ಕೂಡ ಬುದ್ಧಿ ಎಂಬ ಉಪಾಧಿಯಿಂದ ಎಲ್ಲವನ್ನೂ ಅರಿಯುತ್ತಾನ. ಆದ್ದರಿಂದ ಏನಾಗಿದ್ದಾನೆ? ಓಹೋ, ಆತ್ಮನೇ ಅರಿತಾ ಇದ್ದಾನೆ, ಆತ್ಮನೇ ನೋಡ್ತಾ ಇದ್ದಾನೆ ಅಂತ ಅನ್ಕೊಂಡ್ಬಿಡ್ತಾನೆ. ಯಾರು? ಅವಿವೇಕಿಗಳು, ಅಂದರೆ ವಿಚಾರ ಮಾಡದೇ ಇರ್ತಕ್ಕಂಥವ್ರು ಅಷ್ಟೆ. ಎತ್ತು ಬ್ರಹ್ಮಣೋ ವಿಜ್ಞಾನಂ ತತ್ ಸವಿತೃ ಪ್ರಕಾಶವತ್ತು ಅಗ್ನಿ ಉಷ್ಣವಚ್ಚ ಬ್ರಹ್ಮಸ್ವರೂಪ ಅವ್ಯತಿರಿಕ್ತಂ ಸ್ವರೂಪಮೇವ ತತ್. ಅಂದರೆ ಇದು ಈ ಬ್ರಹ್ಮ ವಿಜ್ಞಾನ ಅಂತ ಇದೆಯಲ್ಲ, ಅದು ಏನು? ಸವಿತೃ ಪ್ರಕಾಶವತ್ತು ಅಗ್ನಿಷ್ಣವಚ್ಚ, ಏನು ಸೂರ್ಯನ ಪ್ರಕಾಶದಂತೆ ಮತ್ತು ಅಗ್ನಿಯ ಔಷ್ಣ್ಯದಂತೆ ಏನಾಗಿದೆ? ಬ್ರಹ್ಮಸ್ವರೂಪ ಅವ್ಯತಿರಿಕ್ತಂ ಸ್ವರೂಪಮೇವ ತತ್. ಬ್ರಹ್ಮದ ಸ್ವರೂಪಕ್ಕಿಂತ ಬೇರೆಯಾಗಿದೆ. ಇವಾಗ ಅಗ್ನಿಗೆ ಔಷ್ಣ್ಯ ಅಂತಕ್ಕಂಥದ್ದು ಏನು? ಧರ್ಮ. ಅಗ್ನಿಯನ್ನು ಔಷ್ಣ್ಯವನ್ನು ಬೇರ್ಪಡಿಸಿ ನಾವು ಹೇಳುವುದಕ್ಕಾಗುತ್ತಾ?
ಅಥವಾ ಸೂರ್ಯನನ್ನು ಮತ್ತು ಪ್ರಕಾಶವನ್ನು ಬೇರ್ಪಡಿಸಿ ಹೇಳೋದಕ್ಕಾಗುತ್ತಾ? ಆಗೋದೇ ಇಲ್ಲ. ಆದ್ದರಿಂದ ಏನಾಗುತ್ತೆ, ಇದು ಬ್ರಹ್ಮ ಅಂತಕ್ಕಂಥದ್ದು ಹಾಗೆ ಹೇಗೆ ಬೇರ್ಪಡಿಸಿ ಹೇಳೋದಕ್ಕಾಗುವುದಿಲ್ಲವೋ ಅದು. ಆದ್ದರಿಂದ ನ ತತ್ ಕಾರಣಾಂತರ ಸವ್ಯಪೇಕ್ಷಂ. ಮತ್ತು ಈ ಒಂದು ಬ್ರಹ್ಮ ಇದೆಯಲ್ಲ, ಇದು ಕಾರಣಾಂತರ, ಇದು ಇನ್ನೊಂದು ಕಾರಣವನ್ನು ಅಪೇಕ್ಷಿಸುವುದಿಲ್ಲ ಅಷ್ಟೆ. ಇದಕ್ಕೆ ನೋಡಿ, ಇದು ಕಾರಕವನ್ನು ಅಪೇಕ್ಷಿಸುವುದಿಲ್ಲ, ಯಾವ ಕಾರಣವೂ ಇದಕ್ಕಿಲ್ಲ. ಹಾಗಾದರೂ ಕೂಡ ಅಪಾಣಿಪಾದಂ ಜವನೋ ಗೃಹೀತ ಪಶ್ಯತ್ಯಚಕ್ಷು ಸಶೃಣೋತ್ಯ ಕರ್ಣ ಸವೇತ್ತಿ ವೇದ್ಯಂ ನ ಚ ತಸ್ಯಾಸ್ತಿ ವೇತ್ತ ತಮಾಹುರಗ್ರ್ಯಂ ಪುರುಷಂ ಮಹಾಂತಂ. ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಅದನ್ನ ಮುಂದೆ ನೋಡಿದೆ. ಇದು ಈ ಸರ್ವಭಾವ ನಿತ್ಯ ಸ್ವರೂಪತ್ವಾತ್. ಇದೇನು ಯಾವ ಕಾರಣವಾಗಲಿ ಏನೂ ಬೇಕಿಲ್ಲ. ಯಾಕೆ? ನಿತ್ಯ ಸ್ವರೂಪವಾಗಿರುವುದರಿಂದ. ಎಲ್ಲರ ಸ್ವರೂಪವೇ ಇದು ನಿತ್ಯ ಸ್ವರೂಪ. ಸರ್ವಭಾವಾನಾಂಚತೇನ ಅವಿಭಕ್ತ ದೇಶ ಕಾಲತ್ವಾತ್ ಕಾಲ ಆಕಾಶಾದಿ ಕಾರಣತ್ವಾತ್ ನಿರತಿಶಯ ಸೂಕ್ಷ್ಮತ್ವಾಚ್ಚ ನ ತಸ್ಯ ಅನ್ಯ ಅವಿಜ್ಞೇಯಂ ಸೂಕ್ಷ್ಮ ವ್ಯವಹಿತಂ ವಿಪ್ರಕೃಷ್ಟಂ ಭೂತಂ ಭವದ್ ಭವಿಷ್ಯತ್ವ ಅಸ್ತಿ. ಏನು ವಾಕ್ಯಗಳು ಆಚಾರ್ಯ ಬರಿತಾ ಇರ್ತಕ್ಕಂಥದ್ದು ಅಂದರೆ ನೋಡಿ, ಇದೆಲ್ಲ ಇನ್ನೂ ಸ್ವಲ್ಪ ಬಹಳ ಬೇಗ 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 ಹೊರಟಾಗ್ತಾ ಇದೆ. ಯಾಕೆ? ಸ್ವಲ್ಪ ಮುಗಿಬೇಕಲ್ಲ. ನೋಡಿ, ಇರಲಿ, ನಮಗೆ ಪರವಾಗಿಲ್ಲ. ಯಾಕೆ? ಸ್ವಲ್ಪ ಅರ್ಥ ಆಗಿದೆ, ಹಿಂದೆ ಎಲ್ಲ ನಾವು ನೋಡಿದ್ದೇವೆ. ಸ್ವಲ್ಪ ಬೇಗ ಹೋದರೂ ಪರವಾಗಿಲ್ಲ. ಏನಾಗಿದೆ ಇದು ನೋಡಿ, ಇದು ಎಲ್ಲ ಭಾವಾದ ಪದಾರ್ಥಗಳಿದೆಯಲ್ಲ, ಅದು ಈ ಒಂದು ಬ್ರಹ್ಮದಿಂದ ಅವಿಭಕ್ತವಾಗದ, ಅಂದರೆ ಬೇರೆಯ ಇಲ್ಲದ ದೇಶ ಕಾಲ ಇವುಗಳಲ್ಲಿ. ಬ್ರಹ್ಮಕ್ಕಿಂತ ಬೇರೆಯಾದ ಯಾವ ದೇಶವೂ ಇಲ್ಲ, ಕಾಲವೂ ಇಲ್ಲ. ಅದರಲ್ಲಿರ್ತಕ್ಕಂಥದ್ದು ಭಾವಗಳಿಲ್ಲ, ಪದಾರ್ಥಗಳಿಲ್ಲ. ಮತ್ತು ಕಾಲ ಆಕಾಶಾದಿ ಕಾರಣತ್ವಾತ್. ಮತ್ತು ಈ ಕಾಲ ಪದಾರ್ಥಗಳು ತೋರ್ಬೇಕಾದ್ರೆ ಏನಾಗುತ್ತೆ? ಒಂದು ಕಾಲ ಬೇಕು, ಒಂದು ಅವಕಾಶ ಅದಕ್ಕೆ ಒಂದು ಸ್ಥಳ ಬೇಕು. ಇದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಬ್ರಹ್ಮ. ಮತ್ತು ನಿರತಿಶಯ ಸೂಕ್ಷ್ಮತ್ವಾಚ. ನಾವು ಸೂಕ್ಷ್ಮ ಅಂತ ಹೇಳ್ತೇವೆ, ಎಷ್ಟು? ಒಂದು ಆ್ಯಟಮ್ ಅಂತ ಹೇಳ್ತೇವಲ್ಲ, ಅದು ನಮ್ಮ ಬುದ್ಧಿಗೆ ಗೋಚರವಾಗುತ್ತೆ. ಆ್ಯಟಮ್ ಕಂಡ್ರೆ ಅತ್ಯಂತ ಸೂಕ್ಷ್ಮ ಅಂತ ಹೇಳ್ತೇವೆ. ಆದರೆ ಇದು ನಿರತಿಶಯ ಸೂಕ್ಷ್ಮ. ಅಂದರೆ ಇದು ಅಯ್ಯಯ್ಯೋ ಆ್ಯಟಮ್ ಅಂತ. ಆ್ಯಟಮ್ ಯಾವುದ್ರಿ? ಅದಕ್ಕಿಂತ ಎಷ್ಟೋ ಪಟ್ಟು ಸೂಕ್ಷ್ಮ ಇದು. ಅದನ್ನೇನು ಹೇಳುವುದಕ್ಕೆ ಆಗುವುದಿಲ್ಲ. ಇದಕ್ಕಿಂತ ಸೂಕ್ಷ್ಮ ತರವಾದ ಇನ್ನೊಂದು ವಸ್ತು ಅಂತಕ್ಕಂಥದ್ದು ಇಲ್ಲ. ಮತ್ತು ನತಸ್ಯ ಅನ್ಯ ಇದು ಬ್ರಹ್ಮವು ಓಹೋ ಇಂತಹ ಪದಾರ್ಥವನ್ನು ಇದು ಅರಿಯುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಬ್ರಹ್ಮದಿಂದ ಅರಿಯಲ್ಪಡುವುದಕ್ಕೆ ಆಗದೇ ಇರತಕ್ಕಂಥ ಯಾವ ಪದಾರ್ಥವೂ ಇಲ್ಲ. ಅವಿಗೆ ಇದು ಸೂಕ್ಷ್ಮವಾಗಿದೆ ಮತ್ತು ವ್ಯವಹಿತ. ಅಂದ್ರೇನು? ಒಂದು ವ್ಯವಧಾನ, ನಡುವೆ ಮಧ್ಯದಲ್ಲಿ ಯಾವ ವ್ಯವಧಾನವೂ ಕೂಡ ಇಲ್ಲ. ಅಂದ್ರೇನು? ಅಂತರ, ಗ್ಯಾಪ್ ಆಗಲಿ ಇದಾಗಲಿ ಏನೂ ಇಲ್ಲ ಇದು. ಮತ್ತೆ ನಿತ್ಯ ಅಂತ ಅರ್ಥ. ನಿತ್ಯ. ಮತ್ತು ಇಂಥ ಒಂದು ಬಂದಿದೆ ಭೂತಂ ಭವತ್ ಭವಿಷ್ಯದ್ವಾ. ಇಂತಹ ತತ್ವ, ಇದಕ್ಕಿಂತ ಬೇರೆ ಆಗಿರತಕ್ಕಂಥ ಇನ್ನೊಂದು ತತ್ವ ಯಾವುದು ಹಿಂದೆ ಇರಲಿಲ್ಲ, ಈಗಿಲ್ಲ, ಮುಂದೆ ಬರಲ್ಲ ಅಷ್ಟೆ. ತಸ್ಮಾತ್ ಸರ್ವಜ್ಞಂ ಬ್ರಹ್ಮ. ಆದ್ದರಿಂದ ಈ ಬ್ರಹ್ಮವನ್ನು ನಾವು ಸರ್ವಜ್ಞ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿ ಸರ್ವ ಮಂತ್ರವರ್ಣಾಚ. ಇದಕ್ಕೆ ನೋಡಿ, ಈ ಶ್ವೇತಾಶ್ವೇತರ ಮಂತ್ರವೂ ಕೂಡ ಉದಾಹರಣೆಯಾಗಿದೆ. ಇದು ಹೇಳಿ ಅಪಾಣಿಪಾದೋ ಜವನೋ ಗೃಹೀತ ಪಶ್ಯತ್ಯಚಕ್ಷು ಸಶೃಣೋತ್ಯ ಕರ್ಣ ಸವೇತ್ತಿ ವೇದ್ಯಂ ನ ಚ ತಸ್ಯಾಸ್ತಿ ವೇತ್ತ ತಮಾಹುರಗ್ರ್ಯಂ ಪುರುಷಂ ಮಹಾಂತಂ ಅಂತಕ್ಕಂಥದ್ದು. ಅವನೇನು? ಅವನಿಗೆ ಕೈ ಇಲ್ಲ, ಕಾಲಿಲ್ಲ, ಆದರೂ ಕೂಡ ಜವನ, ಏನು ಅತ್ಯಂತ ವೇಗವಾಗಿ ಓಡ್ತಾನೆ. ಈಶಾವಾಸ್ಯರು ಬಂದಿದೆಯಲ್ಲ, ಮನಸ್ಸು ಅಂತಕ್ಕಂಥದ್ದು ಅದು ಎಲ್ಲದಕ್ಕಿಂತ ವೇಗವಾಗಿ ಹೋಗುತ್ತೆ. ಆದರೆ ಮನಸ್ಸು ಹೋಗುತ್ತಂತ ವೇಗವಾಗಿ ಅಲ್ಲಿ ಹೋಗಿ ನೋಡಿದ್ರೆ ಏನು ಹೋಗ್ತಾ ಏನೋ ಯೋಚನೆ ಮಾಡ್ತದು. ನಾನೇ ಮೊದಲು ಕಣ್ರಿ, ನನಗಿಂತ ಮೊದಲು ಅಲ್ಲಿ ಯಾವುದಿರೋದಕ್ಕೆ ಸಾಧ್ಯ ಅಂದ್ಬಿಟ್ಟು ಜಂಬ ಹೊಡ್ಕೊಂಡು ಹೋಗ್ತಾ ಇತ್ತು. ಅಲ್ಲಿ ಹೋಗುತ್ತೆ ವಿಷಯದ ಹತ್ರ ಹೋದರೆ ಆಗಲೇ ಅಲ್ಲಿ ಬ್ರಹ್ಮ ಕೂತಿದೆ. ಇಲ್ಲಿ ಅಯ್ಯಯ್ಯೋ ಇದೇನಿದು ಅಂತ. ಹಾಗೆ ಇದು ಯಾವುದು ಏನು ಅಷ್ಟೊಂದು ಜವನ ಅಂದರೆ ವೇಗ.
ಮತ್ತೆ ಪಶ್ಯತ್ಯಚಕ್ಷು, ಇವನ ಕಣ್ಣಿಲ್ಲ, ಎಲ್ಲವನ್ನೂ ಗ್ರಹಿಸ್ತಾ ಇದ್ದಾನೆ. ಕಿವಿ ಇಲ್ಲ, ಎಲ್ಲವನ್ನೂ ಕೇಳ್ತಾ ಇದ್ದಾನೆ. ಮನ್ಗೆ ಅವನು ಎಲ್ಲ ವೇದ್ಯವಾದ ಎಲ್ಲವನ್ನೂ ಕೂಡ, ವೇದ್ಯ ಅಂತ ಏನು ಅರಿಯಲ್ಪಡತಕ್ಕಂತಹ ವಸ್ತು ಅಂತ ಏನೇನಿದೆಯೋ ಅದೆಲ್ಲವನ್ನೂ ಕೂಡ ಇವನು ಅರಿಯುತ್ತಾ ಇದ್ದಾನೆ. ಮತ್ತು ನಟತಸ್ಯಾಸ್ತಿ ವೇತ್ತ, ಇವನನ್ನ ಅರಿಯುವವನು ಇನ್ನೊಬ್ಬ ಮತ್ತೊಬ್ಬ ಇಲ್ಲ. ಇವನು ಎಲ್ಲವನ್ನೂ ಅರಿತಾ ಇದ್ದಾನೆ, ಇವನನ್ನು ಅರಿತಕ್ಕಂಥವನು ಮತ್ತೊಬ್ಬ ಇಲ್ಲ. ಅದ ತಮಾಹುರಗ್ರ್ಯಂ ಪುರುಷಂ ಮಹಾಂತಂ, ಇವನನ್ನ ಅಗ್ರ್ಯ ಪುರುಷ ಮಹಾಂತ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಹಿಂದೆ ಹೇಳಿದ್ರಲ್ಲ, ಇದು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅಷ್ಟೆ. ಇವು ಯಾವುದೂ ಕೂಡ ಇದು ಏನು ಲಕ್ಷಣ ಪ್ರಧಾನವಾದ ವಿಶೇಷಣ ಅಂತ ಹೇಳಿಬೇಕಾರೆ. ಯಾತಕ್ಕೆ? ಅದಕ್ಕೆ ವ್ಯತಿರಿಕ್ತವಾದ ಒಂದು ಧರ್ಮವನ್ನು ಅಲ್ಲಗಳೆಯುವುದಕ್ಕೋಸ್ಕರ ಹೇಳಿದ ಮಾತು ಇದು ಅಷ್ಟೇ ಅಂಥೇಳಿ. ನಹಿ ವಿಜ್ಞಾತೋ ವಿಜ್ಞಾತೆ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ನತು ತದ್ವಿತೀಯವತಿ. ಬೃಹದಾರಣ್ಯಕ ಪ್ರಸಿದ್ಧವಾದ ವಾಕ್ಯ. ವಿಜ್ಞಾತವು ಅಂದರೆ ಅರಿಯುವಾತ ಅಂತ ಇದ್ದಾನಲ್ಲ, ಅರಿಯುವವನು ಅಂತ ಇದ್ದಾನಲ್ಲ, ಅವನ ಅರಿಯುವಿಕೆಗೆ ಎಂದಿಗೂ ಕೂಡ ವಿಪರಿಲೋಪ ನಾಶ ಅಂತಕ್ಕಂಥದ್ದು ಇಲ್ಲ, ಅಂತರ ಅಂತಕ್ಕಂಥದ್ದು ಇಲ್ಲ. ಅರಿಯುವಾತನ ಅರಿಯುವಿಕೆಗೆ, ಇವನು ಅರಿಯುವಾತ ಬ್ರಹ್ಮ, ಇದು ಅಧ್ಯಾರೋಪ ದೃಷ್ಟಿ ಹೇಳಿದ ಮಾತಿದ್ವಿ. ಅರಿಯುವಿಕೆಗೆ ಎಂದಿಗೂ ಕೂಡ ಅಂತರವಾಗಲಿ ನಾಶವಾಗಲಿಲ್ಲ. ನಮ್ಮ ಅರಿಯುವಿಕೆಗೆ ಉಂಟು, ನಾಶ ಉಂಟು, ತಾತ್ಕಾಲಿಕ. ಅದು ನಮ್ಮ ಅರಿಯುವಿಕೆ ಇಲ್ಲ, ಹೌದು ತಾನೆ? ಅವನ ಯಾವುದೂ ಇಲ್ಲ, ವಿಪರಿಲೋಪ. ಯಾಕೆ ಅಂದರೆ ಅವಿನಾಶಿತ್ವಾತ್, ಇದು ವಿನಾಶಗೊಳ್ಳುವ ತತ್ವವೇ ಅಲ್ಲ. ನನ್ನ ಅರಿವಿಗೆ ಕೊನೆ ಉಂಟು. ಯಾಕೆ? ಏನೋ ನನ್ನ ಬುದ್ಧಿ ವಿನಾಶವಾಗಬಹುದು, ಅದರಿಂದ ವಿನಾಶ ಏನಿಲ್ಲ, ಅದನ್ನು ಬಿಟ್ಟು ಬೇರೆ ಹೋಗ್ಬೋದು, ವ್ಯಭಿಚಾರವಾಗಬಹುದು, ಇನ್ನೊಂದಾಗಬಹುದು. ಆದರೆ ಅದು ಹಾಗಿಲ್ಲ. ಮತ್ತು ನತು ನತು ತದ್ವಿತೀಯಮಸ್ತಿ. ಹೀಗೆ ಏನು ಅರ್ಥ ಇದಕ್ಕೆ? ನತು ತದ್ವಿತಿ ತಸ್ಮಾತ್ ದ್ವಿತೀಯಂ ಅಸ್ತಿ. ಅದಕ್ಕಿಂತ ಭಿನ್ನವಾದ ಮತ್ತೊಂದು ವಸ್ತು, ಎರಡನೇ ಮತ್ತೊಂದು ವಸ್ತು ಅಂತಕ್ಕಂಥದ್ದು ಇಲ್ಲ. ಬೃಹದಾರಣ್ಯಕ ವಾಕ್ಯ. ಇದೆಲ್ಲವನ್ನೂ ಕೂಡ ನೋಡಿ, ನಾವು ಯಾವುದು ಆ ಒಂದು ವಿಷಯ ಕೊಟ್ಟಿದ್ದೇವಲ್ಲ, ನಿರ್ದ್ವೈತ ದ್ವೈತವರ್ಜಿತ ಅಂತಕ್ಕಂಥದ್ದು. ಏಕಾಕಿನಿ ಭೂಮರೂಪ ನಿರ್ದ್ವೈತ ದ್ವೈತವರ್ಜಿತ. ಈ ಅಷ್ಟು ಮಾತ್ರ ತಗೊಂಡ್ರೆ ಇವನ್ನೆಲ್ಲ ಹೇಳಬೇಕು, ಹೌತಾರೆ. ಮತ್ತು ಹೇಳಿ ಎಲ್ಲವೂ ಕೂಡ ಹೇಗೆ ಅಧ್ಯಾರೋಪಿತವಾಗಿದೆ. ನಿಜವಾಗಿ ಬ್ರಹ್ಮ ಏನು ಗೊತ್ತೇನು? ಏನು ಕೂಡ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ, ಇದು ತತ್ವ ಅಂತ ಹೇಳಿ ಹೇಳ್ಬೋದು. ನೋಡೋಣ ಅದು. ವಿಜ್ಞಾತ್ರ ಸ್ವರೂಪ ಅವ್ಯತಿರೇಕ. ಯಾಕೆ? ವಿಜ್ಞಾತರು ಯಾವನು ಅರಿವವನು ಅಂತ ಇದ್ದಾನೋ ಅವನ ಸ್ವರೂಪವೇ ಇದು, ಹೌದಾನೆ ಅಂತ ಹೇಳಿ ವ್ಯತಿರೇಕಾತ್ ಕಾರಣಾದಿ ನಿಮಿತ್ತ ಅನಪೇಕ್ಷತ್ವಾಚ. ಕರಣಾದಿ ನಿಮಿತ್ತ ಅನಪೇಕ್ಷತ್ವಾಚ. ಮತ್ತು ಸ್ವರೂಪಕ್ಕಿಂತ ಬೇರೆಯಾಗಿಲ್ಲ, ವಿಜ್ಞಾತರ ಸ್ವರೂಪಕ್ಕಿಂತ ಬೇರೆಯಾಗಿಲ್ಲ. ಮತ್ತು ಇವನು ಅರಿತಾನೆ ಅಂತ ಹೇಳಿದ್ನಲ್ಲ, ಅರಿಯುವುದಕ್ಕೆ ಇವನಿಗೆ ಯಾವ ಕರಣವೂ ಬೇಕಿಲ್ಲ. ಕರಣ ಅಂದ್ರೇನು? ಕಣ್ಣು ಬೇಕಿಲ್ಲ. ಮತ್ತು ಇನ್ನೊಂದೇನು? ಬೆಳಕು ಬೇಕಿಲ್ಲ. ಯಾಕೆ ಬೆಳಕೆ ಬೇಕಿಲ್ಲ? ಸ್ವಯಂ ಜ್ಯೋತಿ ಸ್ವರೂಪ. ಯಾಕೆ ಕಣ್ಣು ಬೇಕಿಲ್ಲ? ಪಶ್ಯತ್ ಇದು ನತತ್ರ ಚಕ್ಷುರ್ಗಚ್ಚತಿ. ಯಾವ ಕಣ್ಣಿನ ವ್ಯಾಪಾರವೇ ಇಲ್ಲ, ಹೋಗೋದಿಲ್ಲ. ಆದ್ದರಿಂದ ಕಾವ ಕರಣಗಳನ್ನು ಕೂಡ ಇದು ಅಪೇಕ್ಷಿಸುವುದಿಲ್ಲ. ಮತ್ತು ಬ್ರಹ್ಮಣ ಜ್ಞಾನ ಸ್ವರೂಪತ್ವೇಪಿ ನಿತ್ಯತ್ವ ಪ್ರಸಿದ್ಧಿ. ಇನ್ನು ಜ್ಞಾನ ಸ್ವರೂಪ, ಜ್ಞಾನಕರ್ತೃ ಅಂತ ಹೇಳಿದ್ರು, ಅಲ್ಲಪ್ಪ ಜ್ಞಾನ ಸ್ವರೂಪವೇ ಅವನು, ಹಾಗಂತ ಹೇಳಿದರೂ ಕೂಡ, ಜ್ಞಾನ ಸ್ವರೂಪ ಅಂತ ಹೇಳಿದ್ರೂ ಕೂಡ ನಿತ್ಯತ್ವ ಪ್ರಸಿದ್ಧಿ. ಏನಾಗುತ್ತೆ? ಈ ಬ್ರಹ್ಮ ನಿತ್ಯ ಅಂತ ಅನ್ನುವುದು ಪ್ರಸಿದ್ಧವಾಗಿ ಆಗುತ್ತೆ. ಮತ್ತು ಅತಃ ನೈವ ಧಾತ್ವರ್ಥ ತತ್. ಆದ್ದರಿಂದ ನೋಡಪ್ಪ, ನೀವೇನು ಹೇಳಿದ್ಯಲ್ಲ, ಏನೋ ಧಾತು ಅಂತ ಹೇಳ್ಬಿಟ್ಟು ಜ್ಞಾನ ಅಂತ ಅನ್ನೋದಕ್ಕೆ ಜ್ಞಾವಬೋಧನೆ ಅಂತ ಹೇಳಿದೆ, ಬ್ರಹ್ಮ ಅಂತ ಅನ್ನೋದಕ್ಕೆ ಬ್ರಹ್ಮಿ ವೃದ್ಧ ಇದೆಯಲ್ಲ, ಇಲ್ಲಿ ಧಾತ್ವರ್ಥ ಏನೂ ಅಥವಾ ಪ್ರಯೋಜನವಿಲ್ಲ. ಧಾತ್ವರ್ಥವನ್ನು ಇಲ್ಲಿ ತೆಗೆದುಕೊಳ್ಳೋದಕ್ಕಾಗುವುದಿಲ್ಲ. ಯಾಕೆ? ಎಲ್ಲವನ್ನು ಮೀರಿದ್ದು ಇದು ತತ್ವ. ಇದು
ಅದಕ್ಕೆ ಆಚಾರ್ಯರು ಹೇಳಿದರು, ನಹಿ ನಹಿ ರಕ್ಷತಿ ಡುಕುರೀಕರಣೆ. ಡುಕುರೀಕರಣೆ ಅಂತಕ್ಕಂಥದ್ದು ಯಾವುದು? ಅದು ಧಾತು. ಡುಕುರೀಕರಣೆ ಕರೋತಿ ಕುರುತಃ ಕುರುವಂತಿ ಅಂತಕ್ಕಂಥ ಧಾತು. ಅದು ಡುಕುರೀಕರಣೆ ಧಾತು. ಗಟ್ ಮಾಡ್ತಾ ಇದೆ ವ್ಯಾಕರಣ. ಡುಕುರೀಕರಣೆ ಗಟ್ ಮಾಡ್ತಿದ್ದೆ. ಅಯ್ಯೋ, ಯಾವುದೇ ಇಲ್ಲ, ವ್ಯಾಕರಣದ ಪ್ರವೇಶವೇ ಇಲ್ವಲ್ಲಯ್ಯ ಅಲ್ಲಿ, ಅದನ್ನ ಇಟ್ಕೊಂಡು ಹೊಡೆದಾಡ್ತಾ ಇದೆಯಲ್ಲ ನೀನು ಅಂಥೇಳಿ ಅದನ್ನು ಈ ಒಂದು ಅರ್ಥದಲ್ಲಿ ಬಂದಿರತಕ್ಕಂಥದ್ದು. ಅತಃ ನೈವ ಧಾತ್ವರ್ಥಸ್ತತ್. ಧಾತ್ವರ್ಥ ಯಾಕೆ? ಅಕ್ರಿಯಾ ರೂಪತ್ವಾತ್. ಇಲ್ಲಿ ಯಾವ ಕ್ರಿಯೆಯೇ ಇಲ್ಲ. ಧಾತು ಯಾವುದು? ಧಾತು ಯಾವ ಬರ್ತಕ್ಕಂಥದ್ದು? ಕ್ರಿಯೆ ಹೇಳುವಾಗ. ಹೌದು ತಾನೆ? ಕ್ರಿಯೆಗೆ ಧಾತು ಬೇಕು. ಯಾಕೆ? ನಾವು ಕ್ರಿಯಾಪದ ಹೇಳಬೇಕಾದ್ರೆ ಇವಾಗ ಭವತಿ ಅಂತ ಹೇಳ್ತೇವೆ, ಇದ್ದಾನೆ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅದಕ್ಕೆ ಏನಪ್ಪ? ಅದು ಕ್ರಿಯೆ, ಅದಕ್ಕೆ ಧಾತು ಬೇಕು. ಇದ್ದಾನೆ ಅಂತ ಕ್ರಿಯೆ, ಧಾತು ಹೇಳಬೇಕು. ಯಾವ ಧಾತು? ಭೂಧಾತು ಅಂತ ಹೇಳ್ತೇವೆ. ಹೀಗೆ ಆವಾಗ ಇದು ಅಕ್ರಿಯ ರೂಪತ್ವಾತ್. ಇದಕ್ಕೆ ಅಕ್ರಿಯ, ಇದು ಕ್ರಿಯೆ ಅಂತಕ್ಕಂಥದ್ದು ಇಲ್ಲ. ಆದ್ದರಿಂದ ಧಾತ್ವರ್ಥ ಹೊಂದೋದಿಲ್ಲ. ಅತಏವಚ ನ ಜ್ಞಾನಕರ್ತೃ. ಆದ್ದರಿಂದಲೇ ಇದನ್ನು ಜ್ಞಾನಕರ್ತೃ ಅಂತ ಹೇಳುವುದಕ್ಕೂ ಕೂಡ ಆಗುವುದಿಲ್ಲ ಅಂತಕ್ಕಂಥದ್ದು. ಒಂದು ಸ್ವಲ್ಪ ದಯಮಾಡಿ ಕ್ಷಮಿಸಬೇಕು, ಸ್ವಲ್ಪ ಟೈಮ್ ಆಗೋಯ್ತು. ಯಾಕೆ ಇಷ್ಟನ್ನು ಮುಗಿಸ್ಬಿಡೋಣ ಅಂತ. ಯಾಕೆಂದರೆ ಇದು ವಿಶ್ಲೇಷಣೆ ಮಾಡೋದು ಮುಂಚೆ ಇಂಟ್ರೊಡಕ್ಷನ್ ಹೇಳೋದೇ ಜಾಸ್ತಿ ಆಗ್ಬಿಡುತ್ತೆ, ಇಲ್ಲದೇ ಇದ್ದರೆ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ಸ್ವಲ್ಪ ವ್ಯತ್ಯಾಸ ಆಯಿತು ಕಾಲದಲ್ಲಿ, ದಯವಿಟ್ಟು ಕ್ಷಮಿಸಬೇಕು. ಇನ್ನು ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ. ಓಂ ಶಾಂತಿ.